welcome back to our YouTube channel. ಹೆಂಗದಿರೆಲ್ಲರೂ ಐ ಹೋಪ್ ನೀವು ಆರಾಮದಿರಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಇವ್ರದ್ದು ಬರ್ಡೇ ವಿಶ್ ಮಾಡಿಬಿಡ್ರಿ. ಸೊ ನಾ ವಿಶ್ ಮಾಡೀನಿ, ಇವಾಗ ಮತ್ತೆ ಮಾಡ್ತೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಒಳ್ಳೇದಾಗಲಿ. ಸೊ ಇವಾಗ ಚಹಾ ಕುಡಿಬೇಕು. ಇದು ಫುಲ್ ಬರ್ಡೇ ಲಾಗ್ ಆಗಿರುತ್ತೆ, ಸೊ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ನೀವು. ಆಮೇಲೆ ಇನ್ನೊಂದು ಏನಂದ್ರೆ ನೈಟ್ ಅಂದ್ರೆ ಇನ್ನೂ ಮಲಗಿದ್ದ ಇವನು, ಬೆಳಗ್ಗೆ ಎದ್ದು ಇದಿಷ್ಟು ಮಾಡೀನಿ. ಡೆಕೋರೇಟ್ ನಿಮಿಷ ತೋರಿಸ್ತೈತೆ ರೀ. ಇದೇನು ಮಲಗಿದ್ನಲ್ಲ ಇನ್ನೂ ಬೆಳಗ್ಗೆ, ಇದನ್ನಷ್ಟೇ ರೆಡಿ ಮಾಡೀನಿ. ಸೊ ನೆಕ್ಸ್ಟ್ ಏನೈತಿ ಏನಂತ ನೋಡೋಣ. ಟಿಫಿನ್ಗೆ ಪೂರಿ ಮಾಡತ್ತೀನಿ. ಒಂದು ಆಲ್ರೆಡಿ ಸ್ನಾನ ಆದಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ, ನಂದು ಇನ್ನೂ ಸ್ನಾನಗಿನ ಏನೂ ಆಗಿಲ್ಲ. ಸೊ ಬರೀ ಅವ್ನ ಡ್ರೆಸ್ ಔಟ್ಫಿಟ್ ಹೆಂಗೆ ಕಾಣತ್ತದ ಅಂತ ನೋಡ್ತೀನಿ. ಇವಾಗ ಟೀ ಶರ್ಟ್ ಹಾಕೊತಾನ, ಈವ್ನಿಂಗ್ ಶರ್ಟ್ ಐತಿ, ಆ ಶರ್ಟ್ ಹಾಕೋತಾನ. ಸೊ ಜಸ್ಟ್ ಒಂದು ಸಿಂಪಲ್ಲಾಗಿ ಇವಾಗ ಕಪ್ ಕೇಕ್ ತೊಗೊಂಬಂದೀನಿ, ಅದನ್ನು ಸ್ವಲ್ಪ ಕಟ್ ಮಾಡಿಸ್ದಂಗೆ ಮಾಡಿ ಅದನ್ನ ತಿನ್ನಿಸಿ ನೆಕ್ಸ್ಟು ಈವ್ನಿಂಗ್ ಕೇಕ್ ಕಟ್ ಮಾಡೋಣ. ನಮ್ಮದು ವೀಡಿಯೋ ಫುಲ್ ನೋಡಿರಿ, ಹೆಂಗೆ ಅನಿಸ್ತೈತೆ ಅಂತಂದು. ಅದೇ ನಾನು ಎಲ್ಲ ವೀಡಿಯೋದಾಗೂ ಹೇಳ್ದಂಗೆ, ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಹೆಂಗೆ ಅನಿಸ್ತೈತಿ ಏನು ಅಂತ ನನಗೆ ಒಪಿನಿಯನ್ ಹೇಳ್ರಿ. ಕಮೆಂಟ್ ಮುಖಾಂತರ ಆಗ್ಲಿಕ್ಕಂದ್ರೆ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ನನಗೆ ಹೇಳ್ರಿ, ಈ ಥರ ತಿದ್ಕೋ, ಈ ಥರ ಇಲ್ಲ ಅಂತ. ನಾನು ಅದನ್ನು ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಈಗ ಕೆಳಗಡೆ ಹೋಗೋಣ, ಬರೀ ಒಂದು ಔಟ್ಫಿಟ್ ತೋರಿಸ್ತೀನಿ ಹೆಂಗೆ ಕಾಣಿಸತ್ತದ ಅಂತ ಹೇಳ್ರಿ. ಆಮೇಲೆ ಇವಾಗ ಟಿಫಿನ್ ಮಾಡೋಣ. ಆಲ್ರೆಡಿ ಟೈಮ್ ಲೇಟ್ ಆಗೈತಿ, 10 ಗಂಟೆಗೆ ಎದ್ದೀವಿ ನಾವು ಇವತ್ತು. ಸೊ ಹಾಗಾಗಿ ಬರೀ ಹೋಗೋಣ. ಹೆಂಗಾಗೈತಿ ಔಟ್ಫಿಟ್ಟು? ಇದು ಹೊಸದಾಗಿ ತೊಗೊಂಡಿದ್ದು, ಬ್ರೋ ಝೋನ್ ಒಳಗೆ ತೊಗೊಂಡಿದ್ದು. ಆ ಕಡೆ ಬಾ, ಇತ್ತಾಗ ನಿಂದ್ರೆ ಬಾ ಹೊಳ್ಳು. ನೀವು ಮಿನಿ ಲಾಗ್ನಾಗ ಮೊನ್ನೆ ಅಡ್ವಾನ್ಸ್ ಗಿಫ್ಟ್ ಅಂತಂದು ಹಾಕಿ ನಾನು ನೋಡಿರ್ಬೇಕು ನೀವು. ಹೆಂಗೆ ಅನ್ನಿಸ್ತು? ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವಿಡಿಯೋ ಹೇಳ್ದಂಗೆ ನಾನು ಈ ಸತಿ ಏನೂ ಗಿಫ್ಟ್ ಮಾಡತ್ತಿಲ್ಲ. ಸೊ ಇದು ಡೆಕೋರೇಷನ್ ಮಾಡಿ ಕೇಕ್ ಅದಕ್ಕೆ ಕಟ್ ಮಾಡ್ಸಾತೀನಿ ಅಷ್ಟೇ. ಡ್ರೆಸ್ ಕೊಡ್ತೀನಿ. ಇಷ್ಟ ಆಯ್ತಾ ಏನು ಬೇಜಾರಾಯ್ತಾ ಏನು ಕತೆ? ಸಿಂಪಲ್. ಮೈಕ್ ಇಲ್ಲ, ಜೋರಾಗಿ ಮಾತಾಡು. ಸೂಪರ್ ಅಷ್ಟೇ ಸಾಕು. ಹಾಸಿಗೆ ಇದ್ದಷ್ಟು ಕಲ್ಲು ಚಾಚಬೇಕು. ಓಕೆ, ಥ್ಯಾಂಕ್ ಯು. ನಮ್ಮ ಕೈಲಿ ಹೇಳುತ್ತೆ ಅದನ್ನಷ್ಟು ಮಾಡಬೇಕು. ಅದು ಮಾಡಿ ಬೆಳಗ್ಗೆ ಊಟ ಮುಂಚೆ ತೊಳೆಯೋದು. ಇದನ್ನು ಗುಳಿಗೆ ಊಟ ಆದ್ಮೇಲೆ ಊಟಕ್ಕೆ ಮುಂಚೆ, ಅದು ರಾತ್ರಿ ಅಷ್ಟೇ ಅಲ್ಲ. ಇವಾಗ ಟೀ ಕುಡಿಯತ್ತೀವಿ. ಸ್ವಲ್ಪ ಶಾಪಿಗೆ ಹೋಗ್ಬೇಕು ನೋಡ್ರಿ. ಬರ್ಡೇ ಬಾಯ್ ಹೆಂಗೆ ರೆಡಿ ಆಗ್ಯಾನ. ಇದೆ ನೋಡ್ರಿ ಡ್ರೆಸ್, ಬ್ರೋಸೋ ನಾನು ತೊಗೊಂಡಿದ್ದು, ಇದು ಮತ್ತು ಇದು. ಸೊ ನಾನು ರೆಡಿ ಆಗಬೇಕು. ಚಹಾ ಕುಡಿಯತ್ತೀವಿ ಈಗ. ಹಾಗೆಲ್ಲ ಅಡ್ಡಾಡ್ಬಿಟ್ಟು ಚಹಾ ಕ್ಯಾಮ್ರಾ ನೋಡ್ಕೊಂಡು ಬಿಡಿಲ್ಲ ಅಂತ ಬಿಡಿ. ಗಣಪತಿ ಬರ್ಸಕ್ಕೆ ಅಲ್ಲಿ ಕೈ ಬಿಟ್ಟು ಫೋನ್ ಮಾಡಿ ಬರ ಚಹಾ ವಾಟೆ ಬಿಟ್ಟಿನ. ಈಗ ಚಹಾ ಚೆಲ್ಲಿದ ಚಹಾ ಹಿಡ್ಕೊಂಡು ಅದು ದೇವ್ರಿಗೆ ಎಣ್ಣೆ ಹಾಕಂದ್ಲ, ಎಣ್ಣೆ ಕೈಲಿ ವಾಟೆ ಹಿಡಿದ್ಬಿಟ್ಟೆ ಗ್ಲಾಸಿಂದ. ದೇವಸ್ಥಾನ ಅಲ್ಲ, ಇಲ್ಲಿದ್ದ ಮೇಲೆ ದೇವ್ರ ಫೋಟೋ ಇರಲ್ಲ. ಅದಕ್ಕೆ ಇಷ್ಟ ಎಲ್ಲ ಟೇಬಲ್ ಆರ್ಡರ್ ಮಾಡಿ ಟೇಬಲ್ ಬರೋಬಿಟ್ಟ. ಈಗ ನನಗೆ ಯಾಕೋ ಇಲ್ಲಿ ಸಮಾಧಾನ ಅನ್ಸಾತೈತಿ. ಬ್ಯಾಕ್ ಕ್ಯಾಮ್ರಾ ಅಲ್ಲಿ ನಂಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಇಲ್ಲಿ ಇಟ್ಟು ನನಗೆ ರಾಯರ್ ಫೋಟೋ ಅಂತ ತೊಗೊಂಬಂದಿದ್ನಲ್ಲ, ಏನೋ ಇಲ್ಲಿಟ್ಟು ಕುಂತು ಪೂಜೆ ಮಾಡಿದ್ರೆ ಸಮಾಧಾನ ಸಿಗುತ್ತೆ ಅಂತ ಇಲ್ಲಿ ಮಾಡಿ. ಕೆಳಗೆ ಟೇಬಲ್ ಬರುತ್ತೆ, ಆ್ಯಕ್ಚುಲಿ ಕೆಳಗೆ ಇದ್ರಿ, ಅದು ಕೆಳಗೆ ಇವು ಅದಾವು, ಸ್ಟೂಲ್ ಥರ ಐತಿ. ಹಿಂದಿದ್ದು ಸ್ಟೂಲ್ ಐತಿ, ಕೆಳಗಿಂದು ಸ್ಟೂಲ್ ಥರ ಐತಿ. ಸೊ ಇಟ್ಟೀನಿ. ನಂಗೆ ಯಾಕೋ ಒಂಥರ ಸಮಾಧಾನ ಅನ್ಸಾತೈತಿ ಬರ್ಡೇ ದಿನನ. ಅವನು ಬೇರೆ ಅಲ್ಲಿ ಎಲ್ಲಿ ಇಟ್ಟಿದ್ಲ ಅಲ್ಲಿ ತೆಗ್ದಾಳ. ಬೆಳಗ್ಗೆನೇ ಅಂಗಡಿಗೆ ಹೋದಾಗ ಕೇಕ್ ಆರ್ಡರ್ ಕೊಟ್ಟು ಬಂದಿದ್ದೆ. ಸೊ ಹಾಗಾಗಿ ಅದನ್ನ ಇಸ್ಕೊಂಡು ಬಂದು ಇವಾಗ ಸೆಲೆಬ್ರೇಟ್ ಮಾಡೋಣ. ನಾವು ಫ್ರೆಂಡ್ಸ್ ಆಗಲಿ, ಅವರಾಗಲಿ ಇವರಾಗಲಿ, ನಾವು ಯಾರನ್ನೂ ಇನ್ವೈಟ್ ಮಾಡಿಲ್ಲ. ನಾವೇ ಇಬ್ಬರು ನಮ್ಮ ಖುಷಿಗೋಸ್ಕರ ನಾವು ಮಾಡ್ಕೊಂಡಿವಿ. ಅದು ಕ್ಲಿಯರ್ ವೀಡಿಯೋ ಬರತೈತಿ ಅಂದ್ಕೊಂಡಿದ್ದೆ, ಅದು ಹಿಂದಿಂದು ಲೈಟಿಂದು ಫೋಕಸ್ ಕ್ಯಾಮ್ರಾಗೆ ಬೀಳೋದ್ರಿಂದ ಅದು ಹಂಗೆ ಕಾಣಿಸಾತಿತ್ತು.
ಸೊ ಇಷ್ಟಿತ್ತು ನಮ್ಮ ಬರ್ಡೇ ಲಾಗು. ಹೆಂಗೆ ಅನ್ನಿಸ್ತು ಏನು ಅಂತ ನಾನು ಲಾಸ್ಟ್ ವೀಡಿಯೋದಾಗ ಹೇಳ್ದಂಗೂ ಮತ್ತು ಇವಾಗಲೂ ಹೇಳತ್ತೀನಿ. ಈ ಸತಿ ನನ್ನ ಗಿಫ್ಟ್ ಏನೂ ಕೊಟ್ಟಿಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲಾಗಿ ಮೆಮೊರೇಬಲ್ ಆಗಿರಲಿ ಅಂತಂದು ನಾನು ಈ ಥರ ಡೆಕೋರ್ ಮಾಡಿದೆ. ನಂದು ಆ್ಯಕ್ಚುಲಿ ಅದು ಹಳೇದು ಇತ್ತು, ನನ್ನ ಬರ್ಡೇಗೆ ತರಿಸಿದ್ದು. ಸೊ ಹಾಗಾಗಿ ಮಾಡಿದೆ. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮ್ದೆಲ್ಲ ಕನಸುಗಳು ನನಸಾಗಲಿ, ಆಮೇಲೆ ನೀವು ಅಂದ್ಕೊಂಡಿದ್ದೆಲ್ಲನೂ ಆಗಲಿ ಅಂತ ನಾನು ಬಯಸ್ತೀನಿ. ಆಮೇಲೆ ನಿಮ್ಮ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ. ಕಷ್ಟ ಬಂದರೂ ಸರಿ, ಸುಖ ಬಂದರೂ ಸರಿ, ಏನೇ ಇದ್ರೂ ನಾನು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ಜೊತೆಗೆ ಹೊಂದ್ಕೊಂಡು ಹೋಗ್ತೀನಿ. ಆಮೇಲೆ ನೀನು ನನ್ನ ಜೊತೆಗೆ ಹೊಂದ್ಕೊಂಡು ಹೋಗು ಅಂತ ನಾನು ಕೇಳ್ಕೊತೀನಿ. ಏನು ಅನ್ನಿಸ್ತು ಏನು ಅಂತ ಒಂಥರ ನಮ್ಮ ಪುಟ್ಟದಾಗಿ ಏನೋ ನಮ್ಮ ಖುಷಿ ಎಲ್ಲ ನಮ್ಗೆ. ಸೊ ಹಾಗಾಗಿ ಹಂಗೆ ಮಾತಾಡ್ಕೊತ ಫನ್ ಮಾಡ್ಕೊತ ಆಮೇಲೆ ಅವ್ರ ಮಮ್ಮಿ ಒಂದು ಫೋನ್ ಮಾಡಿದ್ರು. ಸೊ ಲೈವ್ ಇಟ್ಕೊಂಡು ನಾವಿಬ್ಬರು ಖುಷಿಯಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ನೋಡಿರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಏನು. ಈತ ಎಲ್ಲ ದೊಡ್ಡ ಆಡಂಬರ ಥರ ಮಾಡೋದು ಚಲೋ ಏನು ನಮ್ಮ ಖುಷಿಗೆ ನಾವೇ ಇಬ್ಬರು ಮಾಡ್ಕೊಳ್ಳೋದು ಚಲೋನ? ಏನು ಅನ್ನಿಸ್ತು ಹೇಳ್ರಿ. ನಾನು ಅದು ಕ್ರೀಮು ಒಂದು ಫೇಸಿಗೆ ಹಚ್ಚಕ್ಕೆ ಹೋಗಿದ್ದೆ, ಹಚ್ಚಬೇಡ ಅಂದ. ಆ್ಯಕ್ಚುಲಿ ನಾನು ಕೇಕ್ ತಿನ್ನಬಾರ್ದು, ಸ್ವಲ್ಪ ತಿನ್ನಿಸ್ತೀನಿ ಅಂತಂದು ಹೇಳಿ ಸ್ವಲ್ಪ ತಿನ್ಸಾತಿದ್ದೆ. ಅವ್ರ ಮಮ್ಮಿನಂದರು ಜಾಸ್ತಿ ಅದು ಕೇಕ್ ಅದೇನೇನು ತಿನ್ನಕ್ಕೆ ಹೋಗ್ಬೇಡ ಅಂತಂದು. ಸೊ ನೋಡಿರಿ ಹೆಂಗೆ ಕಾಮಿಡಿ ಮಾಡ್ಕೊಂತ ಕೇಕ್ ತಿನ್ನಬಾರ್ದು ನೀನು. ಸೊ ಇಷ್ಟಾಗಿತ್ತು ನಮ್ಮ ಬರ್ಡೇ ಲಾಗು. ಇನ್ನೊಂದು ಸತಿ ಹೇಳ್ತೀನಿ, ಸಾರಿ ನಾನು ಈ ಸತಿ ಗಿಫ್ಟ್ ಕೊಟ್ಟಿಲ್ಲ ಅಂತ ಅವ್ನ ಮನಸ್ಸಿನಾಗ ಏನಿರಲ್ಲ ಗಿಫ್ಟ್ ಬೇಕಾ ಅಂತ. ಬಟ್ ನನಗಿರುತ್ತೆ, ಯಾಕಂದ್ರೆ ಮದುವೆ ಆದಾಗಿಂದ ಎವ್ರಿ ಟೈಮು ನಾನು ಕೊಡ್ತಿದ್ದೆ ಗಿಫ್ಟ್ನ. ಬಟ್ ಈ ಸತಿ ನನಗೆ ಒಂಥರ ಅನ್ಸಾತೈತಿ ಏನೂ ಕೊಟ್ಟಿಲ್ಲಲ್ಲಪ್ಪ ಅಂತ. ಇಷ್ಟಿತ್ತು. ನಮ್ಮ ಮನೆ ಕಡೆದು ಏರಿಯಾ ಗಣಪತಿ ಹೊಂಟಿತ್ತು. ಸೊ ಅದು ತಮಟೆಗೆ ಡ್ಯಾನ್ಸ್ ಮಾಡಬೇಕಂತ ಡ್ಯಾನ್ಸ್ ಫನ್ ಅದು ಮಾಡ್ಕೊಂಡು ಹೊಂಟಿದ್ವಿ. ಹೆಂಗೆ ಅನ್ನಿಸ್ತು ಒಂದು ವೀಡಿಯೋ ನೋಡಿ. ಗಣೇಶನ ಚಂದ ಐತಿ. ಬಟ್ ಇಲ್ಲಿ ಡಿ ಜೆ ಅಲೌಡ್ ಇಲ್ಲ. ಬರೀ ತಮಟೆ ಸೌಂಡ್ ಏನೋ ಇದ್ರೂ ಚೆನ್ನಾಗಿ ಬಗ ಅಂತಿತ್ತು. ಲೈಟಿಂಗ್ಸ್ ಜಾತ್ರೆ ಥರ ಮಾಡಿದ್ರು. ಬಟ್ ಚಲೋ ಇತ್ತು. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಲೈಫಲ್ಲೂ ಎಲ್ಲರೂ ಅಂದ್ಕೊಂಡಿದ್ದು ಆಗಲಿ ಅಂತ ನಾನು ಕೇಳ್ಕೊತೀನಿ. ಹೆಂಗೆ ಅನ್ನಿಸ್ತಪ್ಪ ನಿನ್ನ ಬರ್ಡೇ? ಸೂಪರ್, ಖುಷಿ ಆಯಿತಾ? ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಾರು ಮಾತಾಡೋದೈತೇನೆ, ಏನಾರು ಹೇಳೋದೈತೇನೆ? ಏನಿಲ್ಲ, ವರ್ಷ ಗಿಫ್ಟ್ ಕೊಡಿಸ್ತಿದ್ದೇನ್ರ ಒಂದು ಉಂಗುರ, ಇಲ್ಲಾಂದ್ರೆ ಚೈನು, ಇಲ್ಲಾಂದ್ರೆ ಡ್ರೆಸ್ ಕೊಡಿಸಿ ಬೇರೆ ಈ ಥರ ಒಂದು ಸ್ವಲ್ಪ ಇದು ಇರೋಷ್ಟು ಮಂದು ಸಾಕಷ್ಟೆ. ಹಾಸಿಗಿದ್ದಷ್ಟು ಕಾಲು ಚಾಚಬೇಕು. ಮದುವೆ ಆದಾಗಿಂದ ಒಂದು ವರ್ಷನೂ ನಾನು ಗಿಫ್ಟ್ ಮಿಸ್ ಮಾಡಿಲ್ಲ. ಇದ ವರ್ಷ ನಾನೇನು ಕೊಡಿಸಿಲ್ಲ, ಹೌದಿಲ್ಲ? ಸಾಕು ಕೊಡಿಸೋದಕ್ಕಂತೀನಿ. ಸೊ ಸ್ವಲ್ಪ ಪರ್ಸ್ನಲ್ ಇಶ್ಯೂಸಿಂದ ನಾನು ಬೇಡ ಈ ವರ್ಷ ಅಂತ ಬಿಟ್ಟೀನಿ. ನೆಕ್ಸ್ಟ್ ಇಯರ್ ಏನಾದರೂ ಒಳ್ಳೆಯದಾಗಿ ದೇವ್ರ ಅನುಗ್ರಹ ನಮ್ಮ ಮೇಲಿದ್ದು ಸ್ವಲ್ಪ ಏನೋ ದೊಡ್ಡದಾಗಿ ತೊಗೊಳ್ಳೋಷ್ಟು ನೀವು ಆಶೀರ್ವಾದ ಮಾಡಿರಿ. ಹೆಂಗೆ ಮಾಡಿದ್ವಿ ಫಾಲೋವರ್ಸ್ ಆಶೀರ್ವಾದ ಬೇಡಂತ, ಸಬ್ಸ್ಕ್ರೈಬು ಫಾಲೋವರ್ಸು ಬೇಕಂತ. ಸೊ ಈ ವಿಡಿಯೋ ನಿಮ್ಗೆ ನೋಡಿದರೆ ಏನು ಅನ್ನಿಸ್ತು ಏನು ಕಮೆಂಟ್ ಮಾಡಿರಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಒಪಿನಿಯನ್ ಹೇಳಿರಿ ನನಗೆ ಕಾಲ್ ಮಾಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹೇಳಿ ಬಾಯ್ ಬಾಯ್.